ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ. ಅದ ಪ್ರಕಾರವಾಗಿ ನಮ್ಮದು 24,000 ಮತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರ ಜನ. ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ 24,000 ಒಂದು 22,588 ಮತ ಕೊಡುವಂಥ ಅಂದ್ರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಎಷ್ಟಪ್ಪ ಅಂತಂದ್ರೆ 1,168 ಓಟ್ ಮೈನಸ್ ಆದದ್ದು. ಅದೇ ಪ್ರಕಾರ ತಾವ ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟರಿ ಬರುವಂಥ ಬೇರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ. ನಾವು ಅರ್ಬಾವಿ ಇತರದ್ದು ಯಮಕನಮಡಿ ಕ್ಷೇತ್ರದ ನಾನು 58,000 ಲೀಡ್ ತೊಗೊಂಡಿದ್ರು. ಅವರು 58,000 ಲೀಡ್ ತೊಗೊಂಡಿದ್ರು. ಅವ್ರಿಗೆ ಅಲ್ಲಿ ಬಂದದ್ದು ಎಷ್ಟಪ್ಪ ಅಂತಂದ್ರೆ 22,587 ಓಟ್ ಬಂದು. ಅಂದ್ರೆ ಅವರು 57,000 ಲೀಡ್ ತೊಗೊಂಡವರು 22,587 ಓಟ್ ತೊಗೊಳ್ಳುವಂಥದ್ದಾಯಿತು. ಅಂದ್ರೆ ಈಗ ಯಾಕೆ ಇದನ್ನೆಲ್ಲ ಮಾತಾಡತ್ತೇನಪ್ಪ ಅಂತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು. ಮಹೇಶ್ ತಮ್ಮಣ್ಣ ಅವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರ ಅಂತ ಹೇಳಿ, ಅಂದ್ರೆ ಪಕ್ಷ ವಿರೋಧಿ ಮಾಡ್ಯಾನಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾವನವರು ನಿಂತದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಅವ್ರು ಓಟ್ ಎಷ್ಟು ತೊಗೊಂಡ್ರು? 25,000 ಓಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಅವ್ರಿಗೆ ಎಷ್ಟು ಬಿದ್ದು 3,000 ಚಿಲ್ಲರೆ ಓಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ. ನನ್ನ ಮಾವಗ 3,000 ಓಟ್ ಬೀಳ್ತಾವೆ. ಇವ್ರು ಹೇಳ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ, ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿರ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವು ರಾಜಕೀಯ ತಾವು ಗಮನಿಸ್ಕೊತ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ. ಇವತ್ತು ಮಾವೀರ ಮೋಹಿತೆ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗೆನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು. ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಮೊದಲಿಂದ ಹೇಳ್ಕೊತಿದ್ದೆ. ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ಅಂತ ಹೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ರು. ಆದ್ರೂ ಅವರ ಕೇಳಿಲ್ಲ. ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದ್ರು. ಅದು ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ. ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಾವೀರ ಮೊಯ್ತೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು, ಪ್ರದೀಪ್ ಮಾಳ್ಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ, ನೀವು ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರತ್ತನ್ನೋ ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರ್ನ ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗೆ ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವ್ರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್. ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಓಟ್ ತೊಗೊಂಡಾರಪ್ಪ ನಮ್ಮ ಕ್ಷೇತ್ರದಾಗ? 3,000 ಓಟ್ ತೊಗೋತಾರೆ. ನಾವು MLA ಆಗಿ ನಾನು ಉಲ್ಟಾನ ಮಾಡೋದಾಗಿದ್ರೆ ನನಗೆ ಒಂದು 20,000 ಓಟ್ ಹಾಕಕ್ಕೆ ಹಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು ಮಾಡಬೇಕಾಗಿದ್ರೆ ನಾನು 20,000 ಓಟ್ 100ಕ್ಕೆ 100 ಹಾಕಿಸ್ತಿದ್ನು. ಅದನ್ನು ಅಂಥ ಕೆಲಸ ಮಾಡಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡರ್ಗಳದಾರು. ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬತ್ತಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಭಾಳ ಪ್ರಾಮಾಣಿಕಲೆ ಮಾಡಿದ್ದೀವಿ. ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ, ಏನು ಯಾರ ಮಾತು ಕೇಳಿ ಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥ ದಿನಮಾನದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕಾಗಂಗಿಲ್ಲ, ಜಾಸ್ತಿ ಹೇಳಕ್ಕೂ ಹೋಗಂಗಿಲ್ಲ. ಅವರ ಭಾಳ ದೊಡ್ಡ ಲೀಡ್ರ್ ಅದಾರ. ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರ. ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ತರುವಂಥ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು. ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ. ಈಗ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳಿ
ಅವ್ರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ ಅವ್ರೆಷ್ಟು ಕೊಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟ್ ತೊಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸೀನಿ, ಅದನ್ನ ಎರಡೂ ಕೂಡ ಪಾಪ ಅವ್ರು ಕೊಡ್ಲಿ ಹೈಕಮಾಂಡ್ಗೆ ತನಕ ಕೇಳ್ಕೊತೀನಿ. ಸರ್ ನಾನು ಏನು ಹೇಳಿದೆ ಈಗ, ಅವ್ರಿಗೆ ನಮ್ಮ ಸಮಾಜ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಹೊತ್ತು ಇಡಂಗೆ ಅವ್ರ ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದೇನಾದ್ರು. ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟಿನ್ರಿ ನಾನು. ಸರ್ ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೇನೆ ನಾನು. 20 ನೀವು ಎಷ್ಟು ಓಟ್ ತೊಗೊಂಡಿದ್ದೀಪ್ಪ ಅಷ್ಟು ಕೊಡಂದಿದ್ರು, ಅಷ್ಟು ಕೊಟ್ಟಿವಿ ನಾವು. ಏನೋ ಒಂದು ಸ್ವಲ್ಪ 1168 ಓಟ್ ಅಷ್ಟೇ ಮೈನಸ್ ಆಗಿತ್ತು ನನ್ನಲ್ಲಿ. ಸರಿ ಅವ್ರನ್ನ ಕೇಳ್ಬೇಕು ನೀವು, ಯಾಕಂದ್ರೆ ನಾ ಮಾತಾಡಿಲ್ಲ, ಅವ್ರು ಮಾತಾಡಿದ, ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ತಮ್ಮಣ್ಣವ್ರು ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರ ಕೊಡ್ತಾ ಇದ್ದೀರಿ ಅಂತೇಳಿ ನೀವು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ. ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಇಲ್ಲ ಸರ್ ಸಾರಿ, ಯಾಕಂದ್ರೆ ನನಗೆ ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ. ಬೇಕಂದ್ರೆ ನಾನು ಈಗ ನಾವು ರಾಜಕೀಯ ಭಾಳ ಹಳಿದ್ ನನಗೆ. ಯಾಕಂದ್ರೆ 2004ರಿಂದ ನಾನು ರಾಜಕಾರಣದಾಗಿದ್ದೀನಿ. ಏನೋ ಕಾರಣಗಳಿಂದ ನಾನು 2004ರಾಗ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮೂಮೆಂಟ್ ತಪ್ಪಿಸುವಂಥ ಕೆಲಸ ಆಯಿತು. 2008 ಒಳಗೆ ಜನ ನನಗೆ ಓಟ್ ಹಾಕ್ತು, ಬಟ್ 600 ಒಳಗೆ ಸೋಲುವಂಥದ್ದಾಯಿತು. 13 ಒಳಗೂ ನಾನು ಕಂಟೆಸ್ಟ್ ಮಾಡಿದೆ BJPಯಿಂದ, ಅವಾಗೂ ಸೋತೆ. 18 ಒಳಗೆ ನಾನು ಟಿಕೆಟ್ ಕೇಳಿದ್ದೆ, 18 ಟಿಕೆಟ್ ಸಿಗಲಿಲ್ಲ. ಏನೋ ಜನರ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ 23 ಚುನಾವಣೆಯಾಗ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು. ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ. ಸರ್ ನಂದು ಕ್ಲಿಯರ್ ಆಗಿ ನಾನು ಹೇಳೇನೆ, ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳತ್ತೀನಿ ನಾನು. ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನ ಎಲ್ಲರನ್ನೂ ನಾನು ಹೇಳಿದೆ. ಇವತ್ತು ಈಗ ಅವ್ರ ಪರಿಸ್ಥಿತಿ, ಮಾವೇರು ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವ್ರತ್ತಂದ್ರೆ, ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿಸ್ತಾರೆ ಅವ್ರನ್ನ, ನಾವು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರೆ. ಪಾಪ ಆ ವ್ಯಕ್ತಿ ಮಾನಸಿಕತೆ ಎಟ್ಟೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ. 2 ಸಲ ಕಂಟೆಸ್ಟ್ ಮಾಡಿದವ, ಪಾಪ ತಿರುಗಾಡಿದವ. ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಆದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕತ್ತಿದ್ದ. ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತಂದ್ರೆ ಹೇಳಿಕೆ ಯಾಕೆ ಕೊಡಿಸ್ತಿದ್ರು ಇವರು? ಸರ್ ನನಗೆ ಅವಶ್ಯಕತೆ ಏನೈತಿ? ನನ್ನ ಕ್ಷೇತ್ರದಾಗ ನಾನು ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಅಷ್ಟು ಲೀಡ್ ಸಿಕ್ಕೈತಿ ನನಗೆ. ಈಗ ಒಬ್ಬ MLA ಆದವನ ಮ್ಯಾಗ ಆರೋಪ ಮಾಡ್ಬೇಕಂತಂದ್ರೆ ರಿಕಾರ್ಡ್ ಬೇಕಾದ್ರೆ. ಈಗ ಓಟ್ ಕಡಿಮೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು, ನನಗೆ ಕೇಳಬೇಕು, ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು. ನನಗೆ ಕೊಟ್ಟಿದ್ದ ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಅದು ನನಗೆ ಹೈಕಮಾಂಡ್ಗೆ ಹೇಳುವಂಥ ಅವಶ್ಯಕತೆಯೂ ಏನಿಲ್ಲ. ನಾನು ನನಗೆ ಏನು ಕೇಳೋರು ಹೇಳ್ರಿ ನೋಡು. ನಾನು ಹಂಗೆ ಹೈಕಮಾಂಡ್ ಏನು ಕೇಳ್ತೈತೆ ನನ್ನ ಮೈನಸ್ ಆದ್ರೆ ಕೇಳ್ಬೇಕಾ, ಕಮ್ಮಿ ಆದ್ರೆ ಕೇಳ್ಬೇಕಾ? ನಾ 22,000 ಲೀಡ ಕೊಟ್ಟಿವಲ್ಲ, ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಏನಿಲ್ಲ ಅವರು ಮೊದಲಿಂದನೂ ಅವ್ರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ. ಅವರಾಗೆ ಸ್ವತಃ ನನಗೆ ಹೇಳಿದ್ರು, ನಿನ್ನೆ ಚುನಾವಣೆದಾಗ ಇವ್ರು ಮಾಡಿಲ್ಲ, ಘಾಟಿಗೆ ಅವ್ರು ಮಾಡಿಲ್ಲ ಅಂತ ಹೇಳಿದರು. ಮತ್ತಿನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥ ಕೆಲಸ ಮೊದಲಿಂದನೂ ಮಾಡ್ತಾರೆ, ಈಗೂ ಮಾಡ್ತಾರೆ ಅವರು. ಅದು ಎದಕ್ಕೂ ನನಗೆ ಗೊತ್ತಿಲ್ಲ. ನಾನು ಯಾರ ಕ್ಷೇತ್ರದಾಗ MLAಗಳು ತಿರುಗಾಡಿರೋ ಗೊತ್ತಿಲ್ಲ. ನಾನು 3 ರೌಂಡ್ ಹಾಕೇನಿ. ನಾನು ಪ್ರತಿಯೊಂದು ಹಳ್ಳಿಗೂ 3 ರೌಂಡ್ ಹಾಕೇನಿ. ನಾನು 3 ರೌಂಡ್ ಹಾಕೇನಿ. ಮತ್ತು ಡೌಟ್ ಅಂದ್ರೆ ಓಟ್ ಹೆಂಗೆ ಬಿದ್ದು ರೀ? ಘಾಟಿಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೆ ಹೋದ್ ಸರ? ಏನಂತ್ರಿ? ಕ್ಷೇತ್ರ ಜನ ಹೇಳ್ಬೇಕಲ್ಲ, ಅದಕ್ಕೆ ನೀವು ಹೇಳೋಕ್ಕಿಂತಲೂ ಕ್ಷೇತ್ರ ಜನ ಹೇಳ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.